ಇದ್ರ ಜೊತೆಗೆ ನಿನ್ನೆ ಮಾತಾಡಿದ್ದಾರೆ ಮತ್ತೆ ಅನಂತಕುಮಾರ್ ಹೆಗಡೆ ಅವರು. ಅಪ್ಪ ಅಮ್ಮ ಗೊತ್ತಿಲ್ಲದೆ ಇರೋರೇ ಒಂದು ಜಾತ್ಯತೀತ ಅಂತ ಹೇಳ್ಕೊಂಡು ಓಡಾಡೋದು ಅನ್ನುವಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಹಿಂದೂಗಳು ಅಂತ ಮರ್ತೇ ಹೋಗಿತ್ತು, ಈಗಲೂ ಹಲವರು ತಮ್ಮ ಜಾತಿ ಹೆಸರಲ್ಲೇ ಹೇಳ್ತಾರೆ ಅನ್ನುವಂಥದ್ದನ್ನ ಅನ್ನುವಂಥ ಒಂದು ಮಾತುಗಳನ್ನ ಕೂಡ ಆಡಿದ್ದಾರೆ. ಹಿಂದೂ ಅಂತ ನೆನಪು ಮಾಡ್ಕೊಂಡು ಹೇಳ್ತಾರೆ, ಅದು ಸಂಸ್ಕಾರ ಇದ್ರೆ ಹಿಂದೂ ಅಂತ ಹೇಳ್ತಾರೆ. ಅಂದ್ರೆ ಯಾರಿಗೆ ಸಂಸ್ಕಾರ ಇರುತ್ತೋ ಅವ್ರು ಮಾತ್ರ ಹಿಂದೂ ಅಂತ ಹೇಳ್ತಾರೆ. ಅದು ಬಿಟ್ಟು ಕೆಲವು ಮಂದಿ ಜಾತ್ಯತೀತ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಯಾರಿಗೆ ಅಪ್ಪ ಅಮ್ಮ ಬಗ್ಗೆ ಗೊತ್ತಿರೋದಿಲ್ವಲ್ಲ ಅವ್ರು ಮಾತ್ರ ಹಿಂಗೆ ಹೇಳ್ಕೊಂಡು ಓಡಾಡೋದಕ್ಕೆ ಸಾಧ್ಯ ಅಂತೇಳಿ ಸಿದ್ದರಾಮಯ್ಯ ವಿರುದ್ಧ ಅನಂತಕುಮಾರ್ ಮತ್ತೊಮ್ಮೆ ಪರೋಕ್ಷ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಪ್ಪ ಅಮ್ಮ ಗೊತ್ತಿಲ್ಲದವ್ರು ಮಾತ್ರ ಜಾತ್ಯತೀತ ಅಂತ ಹೇಳ್ತಾರೆ. ಯಾಕಂದರೆ ಇದು ಮುಖ್ಯಮಂತ್ರಿಯವರನ್ನ ಪರೋಕ್ಷವಾಗಿ ಕುಟುಕಿರುವಂಥ ರೀತಿ ಅನಂತಕುಮಾರ್ ಹೆಗಡೆ ಏನು ಹೇಳ್ತಾರೆ? ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಈ ಹಿಂದೂಗಳು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವರಿಗೆ ಮರೆತೇ ಹೋಗಿರುತ್ತೆ. ಜಾತಿ ಮುಖಾಂತರ ಗುರುತಿಸಿಕೊಳ್ಳುವಂಥ ಜಾತ್ಯತೀತರು ಅನ್ನುವಂಥ ಮಾತನ್ನ ಅನಂತಕುಮಾರ್ ಹೆಗಡೆ ಹೇಳಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ನಮ್ಗೆ ಹಿಂದೂಗಳು ಅಂತ ಮರೆತೇ ಹೋಗಿತ್ತು. ನಾನು ಲಿಂಗಾಯತ, ನಾನು ಮರಾಠ, ನಾನು ಹೆಗಡೆ, ನಾನು ಭಟ್ಟ, ನಾನು ಶೆಟ್ಟಿ, ನಾನು ಅವರ ಜಾತಿ ಹೆಸರಿನಲ್ಲಿ ಹೇಳ್ಕೊತಿದ್ದು ಬಿಟ್ರೆ ನಮ್ಗೆ ಹಿಂದೂ ಅನ್ನೋದು ಮರೆತೇನೆ ಹೋಗಿತ್ತು. ಈಗಲೂ ಕೂಡ ಕೇಳ್ರಿ, ತಕ್ಷಣ ಹೋಗಿ ನೀವು ಕೇಳಿದ್ರೆ ನೆನಪು ಮಾಡ್ಕೊಂಡು ಹೇಳ್ಬೇಕು ನಾನು ಹಿಂದೂ ಅಂತ. ಇಲ್ಲ ಅಂತಂದ್ರೆ ನಿಮ್ ಜಾತಿ ಸುದ್ದಿ ಹೇಳ್ತೀರಿ. ನೀವು ಯಾರು ಅಂತಂದ್ರೆ ನಿಮ್ ಜಾತಿ ಸುದ್ದಿ ಹೇಳ್ತೀರಿ. ಹಿಂದೂ ಅಂತ ನೆನಪು ಮಾಡ್ಕೊಂಡು ಹೇಳ್ಬೇಕು. ಅದು ಸಂಸ್ಕಾರ ಇದ್ರೆ, ಬರಿಲ್ಲ ಅಂತಂದ್ರೆ ಹೇಳಂಗಿಲ್ಲ. ಕೆಲವು ಮಂದಿ ಜಾತಿ ಅತೀತರು ಅಂತಾರೆ, ಅಪ್ಪ ಅಮ್ಮ ಗೊತ್ತಿಲ್ಲ. ನಮ್ಗೆ ಹಿಂದೂಗಳು ಅಂತ ಮರೆತೇ ಹೋಗಿತ್ತು. ನಾನು ಲಿಂಗಾಯತ, ನಾನು ಮರಾಠ, ನಾನು ಹೆಗಡೆ, ನಾನು ಭಟ್ಟ, ನಾನು ಶೆಟ್ಟಿ, ನಾನು ಅವರ ಜಾತಿ ಹೆಸರಿನಲ್ಲಿ ಹೇಳ್ಕೊತಿದ್ದು ಬಿಟ್ರೆ ನಮ್ಗೆ ಹಿಂದೂ ಅನ್ನೋದು ಮರೆತೇನೆ ಹೋಗಿತ್ತು. ಈಗಲೂ ಕೂಡ ಕೇಳ್ರಿ, ತಕ್ಷಣ ಹೋಗಿ ನೀವು ಕೇಳಿದ್ರೆ ನೆನಪು ಮಾಡ್ಕೊಂಡು ಹೇಳ್ಬೇಕು ನಾನು ಹಿಂದೂ ಅಂತ. ಇಲ್ಲ ಅಂತಂದ್ರೆ ನಿಮ್ ಜಾತಿ ಸುದ್ದಿ ಹೇಳ್ತೀರಿ. ನೀವು ಯಾರು ಅಂತಂದ್ರೆ ನಿಮ್ ಜಾತಿ ಸುದ್ದಿ ಹೇಳ್ತೀರಿ. ಹಿಂದೂ ಅಂತ ನೆನಪು ಮಾಡ್ಕೊಂಡು ಹೇಳ್ಬೇಕು. ಅದು ಸಂಸ್ಕಾರ ಇದ್ರೆ, ಬರಿಲ್ಲ ಅಂತಂದ್ರೆ ಹೇಳಂಗಿಲ್ಲ. ಕೆಲವು ಮಂದಿ ಜಾತಿ ಅತೀತರು ಅಂತಾರೆ, ಅಪ್ಪ ಅಮ್ಮ ಗೊತ್ತಿಲ್ಲ. ನಮ್ಗೆ ಹಿಂದೂಗಳು ಅಂತ ಮರೆತೇ ಹೋಗಿತ್ತು. ಇದು ಅನಂತಕುಮಾರ್ ಹೆಗಡೆ ಅವರು ಮಾತಾಡಿರುವಂತಹ ಒಂದು ರೀತಿ. ಮತ್ತೊಮ್ಮೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಡುವ ಮೂಲಕ ಮತ್ತೆ ಸುದ್ದಿ ಆಗಿದ್ದಾರೆ ಅನಂತಕುಮಾರ್ ಹೆಗಡೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡಿತಾವೋಣ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸಹದೇವ್, ಎರಡು ವಿಚಾರಗಳು. ಒಂದು, ಹೆಗಡೆ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ. ಅದಕ್ಕಿಂತ ಮುಂಚೆ ನಡೆದಂತಹ ಒಂದು ಖಾನಾಪುರದ ಒಂದು ಸಭೆಯಲ್ಲಿ ಅವರಿಗೆ ತರಾಟೆಗೆ ತೆಗೆದುಕೊಂಡಂತಹ ಬಿಜೆಪಿ ಕಾರ್ಯಕರ್ತರು. ಏನು ಬಿಜೆಪಿ ಕಾರ್ಯಕರ್ತರ ಒಂದು ಒತ್ತಾಯ ಏನಿತ್ತು? ಯಾಕೆ ಅನಂತಕುಮಾರ್ ಹೆಗಡೆ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು? ಏನೇನು ಮಾತಾಡಿದ್ರು? ಏನೇನು ಪ್ರಶ್ನೆಗಳನ್ನ ಎದುರಿಸಬೇಕಾಯ್ತು ಅನಂತಕುಮಾರ್ ಹೆಗಡೆ ಅವ್ರನ್ನೇ? ಹೌದು ರೆಹಮಾನ್, ಏನು 2 ವರ್ಷದ ನಂತರ ಈ ಒಂದು ಸಂಸದ ಅನಂತಕುಮಾರ್ ಹೆಗಡೆ ಅವರು ಬೆಳಗಾವಿ ಜಿಲ್ಲೆಯ ಖಾನಾಪುರ ಮತ್ತು ಕಿತ್ತೂರಿಗೆ ಬಂದಿರುವಂಥದ್ದು. ಮುಖ್ಯವಾಗಿ ಈ ಬೆಳಗಾವಿ ಜಿಲ್ಲೆ 2 ವಿಧಾನಸಭಾ ಕ್ಷೇತ್ರಗಳು ಈ ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುತ್ತವೆ. ಹೀಗಾಗಿ ಈ ಒಂದು 2 ಕ್ಷೇತ್ರಗಳು ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಈಗ ಸಂಸದ ಅನಂತಕುಮಾರ್ ಅವರು ಆಕ್ಟಿವ್ ಆಗಿರುವಂಥದ್ದು. ಅದರ ಜೊತೆಗೆ ಕಿತ್ತೂರು ಮತ್ತು ಏನು ಖಾನಾಪುರ ಎರಡು ಕ್ಷೇತ್ರವನ್ನ ಪ್ರವಾಸ ಕೈಗೊಂಡಿದ್ರು. ನಿನ್ನೆ ಖಾನಾಪುರ್ಗೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಎದುರಿಸಬೇಕಾಯ್ತು. ಅದರ ಜೊತೆಗೆ ಖುದ್ದು ಬಿಜೆಪಿಯ ಕಾರ್ಯಕರ್ತರೇ ಅನಂತಕುಮಾರ್ ಹೆಗಡೆ ಅವರಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿರುವಂಥದ್ದು, ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಯಾಕಂದ್ರೆ ಕಳೆದ 2 ವರ್ಷದಿಂದ ಈ ಒಂದು ಖಾನಾಪುರ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಸಂಘಟನಾತ್ಮಕ ದೃಷ್ಟಿಯಿಂದ ನೋಡೋದಾದ್ರೆ ಯಾರು ಕೂಡ ಮುಂದಾಳತ್ವವನ್ನು ವಹಿಸಿಕೊಳ್ತಾ ಇಲ್ಲ. ಅದರ ಜೊತೆಗೆ ಈ ಒಂದು ಕಡೆ ಬೆಳಗಾವಿಗೆ ಬಂದ್ರೆ ಇಲ್ಲಿಯ ಜನ ನಿಮ್ಗೆ ಲೋಕಸಭಾ ಕ್ಷೇತ್ರ ಕೇಂದ್ರ ಬರುತ್ತೆ, ಆದ್ರೆ ಕಾರವಾರ ಬರುತ್ತೆ, ಅಲ್ಲಿಗೆ ಹೋಗಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಒಂದು ವೇಳೆ ಕಾರವಾರ್ಗೆ ಹೋಗಿದ್ದೆ ಆದ್ರೆ ಅಲ್ಲಿಯ ಜನ ಬೆಳಗಾವಿಗೆ ಹೋಗಿ ಅನ್ನುವಂತ ಏನು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ನಾವು ಮಧ್ಯದಲ್ಲೇ ಸಿಲುಕಿ ಹಾಕೊಂಡು ಸಾಕಷ್ಟು ನಲುಗುವಂತ ಪರಿಸ್ಥಿತಿ ಇದೆ. ಏನು ನಮ್ಮ ಅಳಲನ್ನ ನಿಮ್ಮ ಹತ್ರ ಹೇಳಕ್ ಬಂದ್ರೆ ನಿಮ್ಮ PAಗಳು ಕೂಡ ನಮ್ಮನ್ನ ಹಚ್ಕೊಳ್ಳುವಂತ ಕೆಲಸವನ್ನ ಮಾಡಲಿಲ್ಲ ಅನ್ನುವಂತ ಮಾತಲ್ಲೇ ನೇರವಾಗಿ ಕುಟುಕುವಂತ ಕೆಲಸವನ್ನ ಅಲ್ಲಿರುವಂತಹ ಬಿಜೆಪಿಯ ಕಾರ್ಯಕರ್ತರು ಮಾಡಿದ್ರು. ಅದರ ಜೊತೆಗೆ ಈ ಒಂದು ಖಾನಾಪುರ ಕ್ಷೇತ್ರದಲ್ಲಿ ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ರಸ್ತೆಗಳಿಲ್ಲ. ಇವೆಲ್ಲವೂ ಕೂಡ ತೊಂದರೆಗಳನ್ನ ಅನುಭವಿಸ್ತಾ ಇದ್ರು ಕೂಡ ಯಾರು ಕೂಡ ನಮಗೆ ಸ್ಪಂದನೆ ಸಿಗಲಿಲ್ಲ. ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೂಡ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ.
MP ಆದಂತಹ ನೀವೇ ಕೂಡ ಸರಿಯಾಗಿ ಸ್ಪಂದಿಸುವಂತ ಕೆಲಸವನ್ನ ಮಾಡಲಿಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕ್ಲಾಸ್ ತೆಗೆದುಕೊಂಡಿರುವಂತದ್ದು. ಇದರಲ್ಲಿ ಮುಖ್ಯವಾಗಿ ಅನಂತಕುಮಾರ್ ಹೆಗಡೆ ಅವರು ಕೂಡ ಎಲ್ಲಿವರೆಗೂ ಸುಮಾರು 1 ಗಂಟೆಗಳ ಕಾಲ ನಿರಂತರವಾಗಿ ಅಲ್ಲಿರುವಂತಹ ಕಾರ್ಯಕರ್ತರೆಲ್ಲರೂ ಕೂಡ ಏನು ದೂರಿನ ಸುರಿಮಳೆ ಜೊತೆಗೆ ಅನಂತಕುಮಾರ್ ಹೆಗಡೆ ಅವರನ್ನ ಕ್ಲಾಸಿಗೆ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ಕೂಡ ಎಲ್ಲೂ ಕೂಡ ಮಧ್ಯ ಭಾಗವಹಿಸಿದ್ದೇನೆ ಎಲ್ಲವನ್ನು ಆಲಿಸಿ ಬಳಿಕ ಏನು ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾ ಬಂದ್ರು. ಅದರ ಜೊತೆಗೆ ಅನಂತಕುಮಾರ್ ಅವರು ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಜಾತ್ಯತೀತ ಯಾರಂತಾರೆ ಅವರಿಗೆ ಅಪ್ಪ ಅಮ್ಮ ಗೊತ್ತಿಲ್ಲ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ಹೇಳುವುದರ ಮೂಲಕ ಒಂದು ಹೊಸದಾದಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವಂತದ್ದು. ರೆಹಮಾನ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.